ನಮಸ್ಕಾರ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ಈ ದಿನದ ವಾಸ್ತು ವಿಚಾರದಲ್ಲಿ ಉತ್ತರದ ಬಾಗಿಲು ಉತ್ತಮನೇ ಅನ್ನುವ ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದರೆ, ಪ್ರತಿಯೊಬ್ಬರ ಮನೆಗಳಿಗೂ ಬಾಗಿಲಿಡಬೇಕಾದ್ರೆ ಮುಖ್ಯವಾಗಿ ಉತ್ತರದ ಬಾಗಿಲೇ ಇಟ್ಟಿರೋದಿಲ್ಲ, ಅಥವಾ ಪೂರ್ವದ ಬಾಗಿಲೇ ಇಟ್ಟಿರೋದಿಲ್ಲ. ಪಶ್ಚಿಮ ಬಾಗಿಲು, ದಕ್ಷಿಣದ ಬಾಗಿಲು ಇಟ್ಟಿರ್ತಾರೆ. ಕಾರಣ ಏನು ಅಂತಂದರೆ, ಹಿಂದೆಗಡೆ ಹಿತ್ತಲು ಬಾಗಿಲಿರಲಿ, ಅದು ಲೇಬರ್ಸ್ಗೆ ಯೂಸ್ ಆಗುತ್ತೆ, ಅಥವಾ ನಾವು ಏನಾದರೂ ಹಿಂದೆಗಡೆ ಬಳಸೋದಕ್ಕಾಗುತ್ತೆ ಅಂತೇಳಿ ಪಶ್ಚಿಮದ್ದು ಅಥವಾ ದಕ್ಷಿಣದ್ದು ಇಟ್ಟಿರ್ತಾರೆ. ಉತ್ತರದ ಬಾಗಿಲು ಇಡಬೇಕಾ ಅಥವಾ ಇಂಪಾರ್ಟೆಂಟ್ ಇದೆಯಾ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಉತ್ತರದ ಬಾಗಿಲು ಉತ್ತಮನೇ ಅನ್ನುವ ವಿಚಾರ ನಿಮಗೆ ಈ ದಿನ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಯಾರೆಲ್ಲ ನಮ್ಮ ವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ. ಅದೇ ರೀತಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಈ ಉತ್ತರದ ಬಾಗಿಲಿನ ವಿಚಾರ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ನೀವು ಪೂರ್ವದ ರಸ್ತೆನೇ ಇರ್ಬೋದು, ಅಥವಾ ದಕ್ಷಿಣದ ರಸ್ತೆನೇ ಇರ್ಬೋದು, ಉತ್ತರದ ರಸ್ತೆನೇ ಇರ್ಬೋದು, ಪಶ್ಚಿಮದ ರಸ್ತೆನೇ ಇರ್ಬೋದು. ಯಾವುದೇ ರಸ್ತೆ ಇರಲಿ, ಉತ್ತರದ ಬಾಗಿಲಿನ ವಿಚಾರ ಮಾತ್ರ ನಾನು ಈ ದಿನ ನಿಮ್ಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ನೋಡಿ, ಉತ್ತರ ಬಾಗಿಲು ಅನ್ನೋದು ಮನೆಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಯಾವತ್ತೇ ಆಗಲಿ ನೀವು ಪೂರ್ವದ ಬಾಗಿಲು ಕೊಟ್ಟಿರಿ, ಪಶ್ಚಿಮದ ಬಾಗಿಲು ಕೊಡಿ, ತೊಂದರೆ ಇಲ್ಲ. ಆದರೆ ಉತ್ತರದ ಬಾಗಿಲು ಕಂಪಲ್ಸರಿ ಕೊಟ್ಟರೆ ಒಳ್ಳೆಯದು. ನೀವು ಬಾಡಿಗೆ ಮನೆಗಳಲ್ಲಿ ಇದ್ದೀವಿ, ಅಥವಾ ನಮಗೆ ಅನುಕೂಲ ಇಲ್ಲ ಅಂತಂದರೆ ಅದು ಬೇರೆ ವಿಚಾರ. ಆದರೆ ನಿಮ್ಮದು ಡಿಗ್ರೀಸ್ ವೈಸು ಏನಾದರೂ ಒಂದು 10 ಡಿಗ್ರಿನೋ 15 ಡಿಗ್ರಿನೋ ಈ ಕಡೆ ಪೂರ್ವಾಗ್ನೇಯ ನೋಡ್ತಾ ಇದ್ದರೆ, ಅವಾಗ ನೀವು ಕಂಪಲ್ಸರಿ ಉತ್ತರದ ಬಾಗಿಲು ಕೊಡಲೇಬೇಕು. ಉತ್ತರದ ಬಾಗಿಲು ಅನ್ನೋದು ಯಾವ ರೀತಿ ಅಂತಂದರೆ, ನೀವು ಈ ಕಡೆ ಪೂರ್ವಾಗ್ನೇಯ ನೋಡಬೇಕಾದ್ರೆ ಉತ್ತರದ ಬಾಗಿಲು ಈಶಾನ್ಯ ನೋಡುತ್ತೆ, ಪೂರ್ವ ಈಶಾನ್ಯದ ಬಾಗಿಲು ಪೂರ್ವ ಆಗ್ನೇಯನ ನೋಡುತ್ತೆ. ಹಾಗಾಗಿ ಉತ್ತರದ ಬಾಗಿಲು ಪೂರ್ವ ಆಗ್ನೇಯ ನೋಡಬೇಕಾದ್ರೆ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ನೀವು ನಾನು ದಕ್ಷಿಣದ ಬಾಗಿಲು ಕೊಟ್ಟಿದ್ದೇನೆ, ನನಗೆ 3 ಬಾಗಿಲಾಗುತ್ತೆ, ನಾನು 2 ಬಾಗಿಲು ಸಾಕು ಅಂತ ನೀವು ಅಂದ್ಕೊಂಡ್ರೆ ಪೂರ್ವದ ಕೊಟ್ಟಿರ್ತೀರಾ, ಪಶ್ಚಿಮದ ಕೊಟ್ಟಿರ್ತೀರಾ. ಪಶ್ಚಿಮದ ಬಾಗಿಲು ವಾಯುವ್ಯ ನೋಡುತ್ತೆ, ಪೂರ್ವದ ಬಾಗಿಲು ಆಗ್ನೇಯ ನೋಡುತ್ತೆ. ಅವಾಗ ನೀವು ಉತ್ತರದ ಬಾಗಿಲು ಕೊಡಲೇಬೇಕಾಗುತ್ತೆ ಕಂಪಲ್ಸರಿ. ಅದೇ ನೀವು ದಕ್ಷಿಣದ ಬಾಗಿಲು ಇಲ್ಲದೇ ಇದ್ರೂ ಪರವಾಗಿಲ್ಲ, ದಕ್ಷಿಣದ ಬಾಗಿಲು ಅವಶ್ಯಕತೆನೇ ಇಲ್ಲ, ನೀವು ಉತ್ತರಕ್ಕೆ ಪೂರ್ವಕ್ಕೆ ಕೊಡಲೇಬೇಕು. ಪೂರ್ವಕ್ಕೆ ಜಾಗ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಆದರೆ ಉತ್ತರದ ಬಾಗಿಲು ಪೂರ್ವ ಆಗ್ನೇಯ ನೋಡಬೇಕಾದ್ರೆ ಉತ್ತರದ ಬಾಗಿಲು ಕಂಪಲ್ಸರಿ ಕೊಡಬೇಕು. ಉತ್ತರ ಈಶಾನ್ಯನೇ ಆಗಲಿ. ನೋಡಿ, ಮನೆ ಏನು ಒಟ್ಟು ಇರುತ್ತೆ, ಒಂದು 27 ಅಡಿ ಇರುತ್ತೆ ಅಂದ್ಕೊಳ್ಳಿ. ಅದರ ಮಧ್ಯ ಭಾಗ ಮಾಡಿ ಒಂದು ಒಂದು ಅಡಿ ಇಲ್ಲ 1 ಇಂಚ್ 2 ಇಂಚು ಈ ಕಡೆಗೆ ಡೋರ್ ಕೊಡ್ಬೋದು, ಅಥವಾ ಉತ್ತರ ಈಶಾನ್ಯದಲ್ಲಿ ಕೊಡ್ಬೋದು. ಅದನ್ನು ಬಿಟ್ಟು ನೀವು 9 ಭಾಗ ಮಾಡಿ ಸೂರ್ಯಸ್ಥಾನ, ಚಂದ್ರಸ್ಥಾನ, ಬುಧಸ್ಥಾನ, ಗುರುಸ್ಥಾನ, ಮಂಗಳಸ್ಥಾನ, ಕೇತುಸ್ಥಾನ ಅಂತೇಳಿ ನೀವು ಆ ರೀತಿ ಭಾಗ ಮಾಡಬೇಡಿ. ದಯಮಾಡಿ ನೀವು ವಾಸ್ತು ವಿಚಾರದಲ್ಲಿ ಅದು ಗ್ರಹಗಳಷ್ಟೇ, 9 ಗ್ರಹಗಳು, ನೀವು ಅದನ್ನು ತೊಗೊಂಬಂದು ಇಲ್ಲಿ ಬುಧಸ್ಥಾನ, ಗುರುಸ್ಥಾನ, ಚಂದ್ರಸ್ಥಾನ, ಸೂರ್ಯಸ್ಥಾನ ಅಂತೇಳಿ ನೀವು ಡಿವೈಡ್ ಮಾಡಬಾರ್ದು. ಯಾಕೆ ಹೇಳ್ತೀನಿ ಈ ಮಾತು ಅಂತಂದರೆ, ಯಾವುದೇ ಕಾರಣಕ್ಕೂ ಆ ಡಿಗ್ರೀಸ್ ವೈಸ್ ನೋಡ್ಕೊಂಡೆ ನೀವು ಬಾಗಿಲಿಗೆ ಕೊಡಬೇಕು. ಅದನ್ನು ಬಿಟ್ಟು ನಾನು ಪೂರ್ವದ ಬಾಗಿಲು ಕೊಟ್ಟಿದ್ದೇನೆ, ನಾನು ಪಶ್ಚಿಮ ಬಾಗಿಲಿದೆ, ಉತ್ತರಕ್ಕೆ ಬಾಗಿಲು ಕೊಟ್ಟರೆ 3 ಬಾಗಿಲಾಗುತ್ತೆ ಅಂತೇಳಿ ನೀವು 3 ಬಾಗಿಲು ಅಂದ್ಕೊಂಡು ಏನಾದರೂ ನೀವು ಬಾಗಿಲು ಉತ್ತರಕ್ಕೆ ಕೊಡಲಿಲ್ಲ ಅಂತಂದರೆ, 3 ಬಾಗಿಲಲ್ಲ ಮುಖ್ಯ, ಜಾಗ ಯಾವ ಡಿಗ್ರೀಸ್ಗಿದೆ ಮತ್ತು ಆ ಜಾಗದಲ್ಲಿ ಯಾವ ಥರ ವಾತಾವರಣ ಇದೆ ಅಂತ ನೋಡಿಕೊಂಡು ಕಂಪಲ್ಸರಿ ನೀವು ಉತ್ತರಕ್ಕೆ ಒಂದು ಬಾಗಿಲು ಕೊಡಿ, ತೊಂದರೆ ಇಲ್ಲ. ಅಥವಾ ನಮ್ಮದು 90 ಡಿಗ್ರಿಗಿದೆ, ನಾನು ಪೂರ್ವದ ಬಾಗಿಲು ಒಂದೇ ಬಳಸ್ತೀನಿ, ನಾನು ಉತ್ತರದ ನನ್ನ ಅವಶ್ಯಕತೆ ಇಲ್ಲ ಅಂತಂದರೆ ಅದರ ಅವಶ್ಯಕತೆ ಇರೋದಿಲ್ಲ. ಆದರೆ ಉತ್ತರಕ್ಕೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ಉತ್ತರದ ಬಾಗಿಲು ಒಂದು ಇಟ್ಕೊಳ್ಳಿ. ಯಾಕೆ ಅಂತಂದರೆ, ಉತ್ತರದ ಬಾಗಿಲು ಯಾವತ್ತೂ ನಮಗದು ಒಳ್ಳೆಯದು. ಯಾವ ರೀತಿ ಅಂತಂದರೆ, ಮನೆಯಲ್ಲಿ ಹೆಣ್ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುತ್ತೆ, ಮತ್ತು ಹೆಣ್ಮಕ್ಳು ಶ್ರೇಷ್ಠ ಆಗಿರ್ತಾರೆ, ಮತ್ತು ಮನೆಯ ಹೆಂಡತಿ ಅಂದರೆ ಒಡತಿ ಯಾರಿರ್ತಾರೆ ಅವರು ಆರೋಗ್ಯವಾಗಿ ನೆಮ್ಮದಿಯಾಗಿರ್ತಾರೆ, ಉಲ್ಲಾಸಭರಿತವಾಗಿರ್ತಾರೆ. ಅದಲ್ಲದೆ ಆ ಮನೆಯಿಂದ ಯಾರು ಹೆಣ್ಮಕ್ಳು ಹೊರಗಡೆ ಇರ್ತಾರೆ, ಏನು ಹೊರಗಡೆ ಕೊಟ್ಟಿರ್ತಾರೆ ಅವ್ರ ಸಂಬಂಧಗಳು ಚೆನ್ನಾಗಿರುತ್ತೆ. ನೀವು ಉತ್ತರ ಬಾಗಿಲು ಇಟ್ಕೊಂಡ್ರೆ ನಿಮ್ಮ ಮನೆಯಿಂದ ಯಾರು ನಿಮ್ಮ ಅಕ್ಕ ತಂಗಿ ಯಾರು ಇರ್ತಾರೆ ಅವ್ರನ್ನ ಹೊರಗಡೆ ಕೊಟ್ಟಿರ್ತೀರಲ್ವ, ಯಾರ್ದೋ ಮನೆಗೆ ನೀವು ಮದುವೆ ಮಾಡಿ ಕೊಟ್ಟಿರ್ತೀರ, ಅವ್ರ ಜೊತೆಲಿ ನಿಮ್ಮ ಸಂಬಂಧಗಳು ಚೆನ್ನಾಗಿರುತ್ತೆ. ಹಾಗಾಗಿ ಉತ್ತರದ ಬಾಗಿಲು ಮನೆಯಲ್ಲಿ ನಿಮಗೆ ಬಿಸ್ನೆಸ್ಗೆ ಏನು ವ್ಯಾಪಾರ ಆಗ್ಬೋದು, ವ್ಯವಹಾರ ಆಗ್ಬೋದು, ಹಣಕಾಸಿನ ವಿಚಾರದಲ್ಲಿ ಮತ್ತು ಫೈನಾನ್ಸ್ ಅಲ್ಲದೆ ನಿಮಗೆ ಒಡವೆ ವಸ್ತು ಆಸ್ತಿ ಅಂತಸ್ತುಗೂ ಉತ್ತರದ ಬಾಗಿಲು ತುಂಬ ಶ್ರೇಷ್ಠ. ಉತ್ತರದ ಬಾಗಿಲು ಕೆಟ್ಟದ್ದಲ್ಲ. ಅದೇ ನೀವು ದಕ್ಷಿಣದ ಬಾಗಿಲು ಬೇಡ, ಅದೇ ಪಶ್ಚಿಮದ ಬಾಗಿಲು ಬೇಡ, ಕಂಪಲ್ಸರಿ ಉತ್ತರದ ಬಾಗಿಲು ಕೊಡಲೇಬೇಕು.
ಪೂರ್ವ ಈಶಾನ್ಯದ ಬಾಗಿಲು ಮನೆಯಲ್ಲಿ ಕೊಡೋದು ಒಳ್ಳೇದೇ, ಪೂರ್ವ ಈಶಾನ್ಯದ ಬಾಗಿಲು ಕೊಡಲೇಬೇಕು. ಆದರೆ ಉತ್ತರಕ್ಕೂ ಒಂದು ಬಾಗಿಲು ಕೊಟ್ಕೊಳ್ಳಿ ಅಥವಾ ಉತ್ತರ ಈಶಾನ್ಯಕ್ಕೂ ಒಂದು ಬಾಗಿಲು ಕೊಟ್ಕೊಳ್ಳಿ. ಅದರಿಂದ ನಿಮಗೆ ಲಾಸ್ ಆಗೋದೇನೂ ಇಲ್ಲ. ನೀವು ಯಾರೆಲ್ಲ ಹೊಸ ಮನೆಗೆ ಕಟ್ತಾ ಇರ್ತೀರೋ ಅವರು ಪೂರ್ವ ಈಶಾನ್ಯಕ್ಕೆ ಒಂದು ಬಾಗಿಲು ಕೊಟ್ಟಿದ್ರೆ ಉತ್ತರ ಈಶಾನ್ಯಕ್ಕೋ ಉತ್ತರಕ್ಕೋ ಒಂದು ಬಾಗಿಲು ಕೊಟ್ಕೊಳ್ಳಿ. ಅದು ನಿಮಗೆ ಡಿಗ್ರೀಸ್ ವೈಸ್ ಗೊತ್ತಿಲ್ಲದೆ ತಪ್ಪುಗಳಾಗಿದ್ದರೆ ಅಥವಾ ಜಾಗದಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೂ ಉತ್ತರ ಬಾಗಿಲು ನಿಮಗೆ ಕಾಪಾಡುತ್ತೆ. ಹಾಗಾಗಿ ಉತ್ತರದ ಬಾಗಿಲು ತುಂಬ ಶ್ರೇಷ್ಠ. ಯಾವುದೇ ಕಾರಣಕ್ಕೂ ಉತ್ತರದ ಬಾಗಿಲು 2 ಬಾಗಿಲಾಗುತ್ತಲ್ಲ, ನೀವು ಆಲ್ರೆಡಿ ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ಕೊಟ್ಟಿರ್ತೀರ, ಆದರೆ ಉತ್ತರಕ್ಕೆ ಕೊಡೋದಿಲ್ಲ. ಉತ್ತರಕ್ಕೆ ಕೊಟ್ಟರೆ 3 ಆಗುತ್ತೆ ಅಂತ ನೀವು ತಿಳ್ಕೊತೀರಾ. 3 ಬಾಗಿಲು ಲೆಕ್ಕ ಅಲ್ಲ, ಯಾವ ಸ್ಥಾನದಲ್ಲಿದೆ ಅಂದರೆ ಉಚ್ಚ ಸ್ಥಾನದಲ್ಲಿದೆಯಾ, ಎಲ್ಲಿದೆಯಾ ಅನ್ನೋದು ಮುಖ್ಯ. ಹಾಗಾಗಿ ಉತ್ತರದ ಬಾಗಿಲು ನಿಮಗೆ ಅದೊಂದು ಸೇಫರ್ ಸೈಡು. ಯಾವತ್ತೂ ಅಷ್ಟೇ, ಪ್ರತಿಯೊಬ್ಬ ಮನುಷ್ಯನಿಗೂ ಹಣಕಾಸು ಮತ್ತು ಆಸ್ತಿ ಅಂತಸ್ತು, ಮನೆಯಲ್ಲಿ ಹೆಂಗಸು ನೆಮ್ಮದಿಯಾಗಿರಬೇಕು. ಮನೆಯಲ್ಲಿ ಮನೆ ಹೆಣ್ಮಕ್ಳು, ಮನೆ ಹೆಂಗಸು ನೆಮ್ಮದಿಯಾಗಿದ್ದರೆ ಹಣಕಾಸಿನ ರೀತಿಯಲ್ಲಿ ನಮಗೆ ಏನೋ ಒಂದು ಸೋರ್ಸು ಅಥವಾ ಒಂದು ಒಳ್ಳೆ ರೀತಿ ಅನುಕೂಲ ಆಗ್ತಾ ಇದ್ರೆ ಅದ್ರ ಮುಂದೆ ಇನ್ನೇನು ಬೇಕಾಗಿಲ್ಲ ನಮಗೆ. ಹಾಗಾಗಿ ಆರೋಗ್ಯ, ಹೆಣ್ಮಕ್ಳಿಗೆ ಆರೋಗ್ಯನೂ ಕೊಡುತ್ತೆ, ಆಸ್ತಿ ಅಂತಸ್ತು ಅಭಿವೃದ್ಧಿ ಕೊಡುತ್ತೆ, ಹಣಕಾಸಿನ ರೀತಿ ಆಗಲಿ ಒಳ್ಳೆ ಉತ್ತಮವಾದ ಒಂದು ಅನುಕೂಲಗಳನ್ನು ಕೊಡುತ್ತೆ, ಸಂಬಂಧಗಳು ಚೆನ್ನಾಗಿರುತ್ತೆ. ಉತ್ತರದ ಬಾಗಿಲು ಯಾವತ್ತೂ ಶ್ರೇಷ್ಠ. ಉತ್ತರದ ಬಾಗಿಲು ಯಾವತ್ತೂ ಕೆಟ್ಟದ್ದಾಗೋದಿಲ್ಲ. ಅದೇ ನೀವು ದಕ್ಷಿಣದ ಬಾಗಿಲು, ಪಶ್ಚಿಮ ಬಾಗಿಲು ಕೆಲವೊಂದು ಜಾಗಗಳಿಗೆ ಸರಿ ಬರುತ್ತೆ, ಕೆಲವೊಂದು ಜಾಗಗಳಿಗೆ ಸರಿ ಬರೋದಿಲ್ಲ. ಉತ್ತರದ ಬಾಗಿಲು ಆ ರೀತಿ ಆಗೋದಿಲ್ಲ. ಕಂಪಲ್ಸರಿ ಉತ್ತರದ ಬಾಗಿಲು ಕೊಡಲೇಬೇಕು. ಅದೇ ರೀತಿ ಪೂರ್ವ ಈಶಾನ್ಯದು ನೀವು ಕೊಟ್ಕೊಳ್ಳಿ, ಅದು ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಉತ್ತರ ಈಶಾನ್ಯಕ್ಕೆ, ಉತ್ತರಕ್ಕೆ ಒಂದು ಬಾಗಿಲು ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅದು ಯಾವುದೇ ಮನೆ ಆಗಲಿ ಆ ಜಾಗಗಳನ್ನ ನೋಡಿಕೊಂಡು ಕೆಲವೊಂದು ಜಾಗಕ್ಕೆ ಕೊಡದೇನೂ ಇರ್ಬೋದು. ಆದರೆ ಆದಷ್ಟು ಉತ್ತರ ಈಶಾನ್ಯಕ್ಕೆ ಒಂದು ಬಾಗಿಲು ಕೊಡೋದಕ್ಕೆ ಪ್ಲ್ಯಾನ್ ಮಾಡಿ. ಮನೆಯಲ್ಲಿ ಹೆಣ್ಣು ಮಕ್ಕಳೇ ಆಗಲಿ ಅವ್ರೊಂಥರ ಲಕ್ಷ್ಮೀ ಸ್ಥಾನ ಇದ್ದಂಗೆ. ಮನೆಯಲ್ಲಿ ಹೆಣ್ಮಗಳು ಹೆಂಗಸು ನೆಮ್ಮದಿಯಾಗಿದ್ದರೆ ಮನೆ ನೆಮ್ಮದಿಯಾಗಿರುತ್ತೆ. ಹಾಗಾಗಿ ಮನೆಗೆ ಒಂದು ಹೆಣ್ಣು ಎಷ್ಟು ಮುಖ್ಯನೋ ಅದೇ ರೀತಿ ಆಸ್ತಿ ಅಂತಸ್ತು, ಹಣಕಾಸು, ಒಡವೆ ವಸ್ತು, ಒಂದು ಒಳ್ಳೆ ಸಿರಿ ಸಂಪತ್ತು ಬೇಕು ಅಂದರೆ ಉತ್ತರಕ್ಕೆ ಬಾಗಿಲು ಕಂಪಲ್ಸರಿ ಇಡಲೇಬೇಕು. ಉತ್ತರದ ಬಾಗಿಲು ಸಿರಿ ಸಂಪತ್ತಿಗೆ ಏಳು ಮಾಡಿಸಿದ ಬಾಗಿಲು. ಹಾಗಾಗಿ ಉತ್ತರದ ಬಾಗಿಲು ಇರೋ ಮನೆಗಳಲ್ಲಿ ಸುಮಾರು ಜಾಗಗಳಲ್ಲಿ ನೋಡಿದ್ದೇವೆ, ಒಳ್ಳೆ ಆಸ್ತಿವಂತರು, ಒಳ್ಳೆ ಒಂದು ಒಡವೆ ಮತ್ತು ಮನೆ ಹೆಣ್ಮಕ್ಳು ಹೊರಗಡೆ ಒಳ್ಳೆ ಮನೆಗಳಿಗೆ ಸೇರ್ತಾರೆ. ನೀವೇನು ಈ ಥರ ಉತ್ತರ ಈಶಾನ್ಯದ ಬಾಗಿಲು, ಉತ್ತರದ ಬಾಗಿಲು ಇರೋ ಮನೆಗಳಲ್ಲಿ ಹೆಣ್ಮಕ್ಳು ಒಂದು ಒಳ್ಳೆ ಮನೆ ಸೇರ್ತಾರೆ. ನೀವೇನು ಹೊರಗಡೆ ಮದುವೆ ಮಾಡಿ ಕೊಡ್ತೀರೋ ಅವ್ರು ಒಂದು ಒಳ್ಳೆ ಮನೆ ಸೇರಬೇಕು ಅಂದ್ರೂ ಉತ್ತರ ಈಶಾನ್ಯದ ಬಾಗಿಲು, ಉತ್ತರದ ಬಾಗಿಲು ಇರಲೇಬೇಕು. ಆದರೆ ಕೆಲವೊಂದು ಜಾಗಗಳಲ್ಲಿ ಡಿಗ್ರೀಸ್ ವೈಸು ಒಂದು 23 ಡಿಗ್ರಿ ಉತ್ತರ ವಾಯುವ್ಯ ನೋಡ್ತಾ ಇದ್ದಾಗ ಅದು ಎಫೆಕ್ಟ್ಗಳಾಗುತ್ತೆ. ಅದನ್ನು ನೋಡ್ಕೊಂಡು ಮಾಡ್ಕೊಳ್ಬೇಕು. ಆದರೆ ಉತ್ತರದ ಬಾಗಿಲು ಯಾವತ್ತೂ, ಉತ್ತರದ ಬಾಗಿಲು, ಉತ್ತರ ಈಶಾನ್ಯದ ಬಾಗಿಲು ಉತ್ತಮ, ಶ್ರೇಷ್ಠ. ಆ ಬಾಗಿಲನ್ನ ಯಾವುದೇ ರೀತಿ ನೀವು ಬೇಡ ಅನ್ನೋ ಮಾತು ಬೇಡ. ಯಾರೆಲ್ಲ ಇಂಡಿವಿಜುವಲ್ ಹೌಸು, ಸ್ವಂತ ಮನೆಗಳು ಕಟ್ಕೊತಾ ಇರ್ತೀರ, ಉತ್ತರ ಈಶಾನ್ಯಕ್ಕೋ ಅಥವಾ ಉತ್ತರಕ್ಕೋ ಒಂದು ಬಾಗಿಲು ಕೊಟ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಅದಲ್ಲದೆ ಪೂರ್ವ ಈಶಾನ್ಯಕ್ಕೂ ಕೊಟ್ಟಿದ್ದೀನಿ, ಅದರ ಪಕ್ಕದಲ್ಲೇ ಉತ್ತರ ಈಶಾನ್ಯಕ್ಕೂ ಕೊಡ್ತೀನಿ ಅಂದರೆ ಅದು ತಪ್ಪಾಗುತ್ತೆ. ಜಾಗ ನೋಡ್ಕೊಂಡು ಉತ್ತರಕ್ಕೆ ಕೊಡಬೇಕೋ ಉತ್ತರ ಈಶಾನ್ಯಕ್ಕೆ ಕೊಡಬೇಕೋ ಡಿಗ್ರೀಸ್ ವೈಸು ಅಥವಾ ಅಲ್ಲಿನ ಜಾಗದ ಅಕಾಮಿನೇಷನ್ ನೋಡ್ಕೊಂಡು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಉತ್ತರದ ಬಾಗಿಲು ಯಾವತ್ತೂ ಉತ್ತಮ. ಆ ಉತ್ತರದ ಬಾಗಿಲಿದ್ರೆ ಮನೆಯಲ್ಲಿ ಟೆನ್ಷನ್ ಇರೋದಿಲ್ಲ, ಮನೆ ಯಜಮಾನಿಗೆ ಟೆನ್ಷನ್ ಇರೋದಿಲ್ಲ. ದುಡ್ಡು ಕಾಸು ಏನೋ ಒಂದು ಬಿಸ್ನೆಸ್ಸೋ ಅಥವಾ ಒಂದು ವ್ಯವಸಾಯನೋ ಏನೋ ಒಂದು ಸಂಪಾದನೆ ಮಾಡಿದ್ರಲ್ಲಿ ಏನೋ ಜೀವನಕ್ಕೆ ಎಷ್ಟು ಬೇಕಾಗುತ್ತೆ ಅಥವಾ ಅವರು ಒಂದು ಏನು ಅಭಿವೃದ್ಧಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಕೊಡೋದಕ್ಕೆ ಒಂದು ದಾರಿ ಆಗುತ್ತೆ. ಹಾಗಾಗಿ ಯಾವತ್ತೂ ಉತ್ತರ ಈಶಾನ್ಯದ ಬಾಗಿಲಾಗಲಿ ಉತ್ತರದ ಬಾಗಿಲಾಗಲಿ ಅವಕಾಶ ಇದ್ದರೆ ಕೊಟ್ಕೊಳ್ಳಿ, ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಉತ್ತರದ ಬಾಗಿಲನ್ನ ಕೊಡದೆ ಮಾಡಬೇಡಿ. ನೀವು ದಕ್ಷಿಣದ ಬಾಗಿಲು ಬೇಕಿದ್ರೆ ಕೊಡಬೇಡಿ, ಆದರೆ ಪಶ್ಚಿಮದ ಬಾಗಿಲು ಕೊಡಬೇಡಿ. ಹಿತ್ತಲ ಬಾಗಿಲು ಅಂತೇಳಿ ಹಿಂದೆಗಡೆ ಏನೋ ಮಾಡೋದಕ್ಕೆ ಅಂತೇಳಿ ನೀವು ಆ ಬಾಗಿಲು ಇಟ್ಕೊಂಡ್ರೆ 3 ಬಾಗಿಲಾಗುತ್ತೆ ಅಂತೇಳಿ ದಕ್ಷಿಣದ ಬಾಗಿಲು ಮುಚ್ಚೋದಕ್ಕೆ ರೆಡಿ ಇರೋದಿಲ್ಲ, ಆದರೆ ಉತ್ತರದ ಬಾಗಿಲು ಮುಚ್ಚೋದಕ್ಕೆ ರೆಡಿ ಇರ್ತೀರ. ಅಂದರೆ ಉತ್ತರದ ಬಾಗಿಲು ಬೇಡ ಅಂತ ನೀವು ಹೇಳೋದಕ್ಕೆ ರೆಡಿ ಇರ್ತೀರ. ಅದೇ ಪಶ್ಚಿಮದ ಬಾಗಿಲು ಬೇಕು ಅಂತೀರ, ಪಶ್ಚಿಮ ವಾಯುದ ಬಾಗಿಲು ಬೇಕು ಅಂತೀರ, ಹಿತ್ತಲ ಬಾಗಿಲು ಅಂತ. ಆದರೆ ಉತ್ತರದ ಬಾಗಿಲು ಬೇಡ ಅಂತೀರ. ಹಾಗಾಗಿ ಪೂರ್ವ ಈಶಾನ್ಯ, ಉತ್ತರದ ಬಾಗಿಲು, ಉತ್ತರ ಈಶಾನ್ಯದ ಬಾಗಿಲು ಕಂಪಲ್ಸರಿ ಮಾಡ್ಕೊಳ್ಳಿ. ನಿಮ್ಗೆ ಅವಶ್ಯಕತೆ ಇತ್ತಾ, ಜಾಗ ಕರೆಕ್ಟಾಗಿತ್ತಾ, ನೀವು ಪಶ್ಚಿಮಕ್ಕೋ ಅಥವಾ ದಕ್ಷಿಣಕ್ಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಉತ್ತರಕ್ಕೆ ಕಂಪಲ್ಸರಿ ಕೊಡಲೇಬೇಕು. ಯಾವತ್ತೂ ಉತ್ತರದ ಬಾಗಿಲನ್ನ ಇಲ್ಲದೆ ಮಾಡಬಾರ್ದು. ನೀವು ದಕ್ಷಿಣ ಬಾಗಿಲು ಬಂದಿದೆ ಅಂದರೆ ಕಂಪಲ್ಸರಿ ಉತ್ತರಕ್ಕೆ ಬಾಗಿಲು ಬರಬೇಕು. ನೋಡಿ, ಇದೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ಉತ್ತರಕ್ಕೆ ಬಾಗಿಲು ಇಲ್ಲದೆ ದಕ್ಷಿಣಕ್ಕೆ ಬಾಗಿಲು ಬರಬಾರ್ದು. ಅದನ್ನು ಇನ್ನೊಂದು ಟಾಪಿಕಲ್ಲಿ, ಇನ್ನೊಂದು ವಿಚಾರದಲ್ಲಿ ಹೇಳ್ತೀನಿ, ಇನ್ನೊಂದು ಎಪಿಸೋಡ್ ಅದನ್ನು ಮಾಡ್ತೇನೆ. ಆದರೆ ಈ ದಿನ ಉತ್ತರದ ಬಾಗಿಲು ಎಷ್ಟು ಉತ್ತಮ ಅನ್ನೋದ್ರ ವಿಚಾರ ನಿಮ್ಗೆ ತಿಳಿಸಿದ್ದೇನೆ. ಹಾಗಾಗಿ ಉತ್ತರದ ಬಾಗಿಲನ್ನ ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಸಾಧ್ಯವಾದಷ್ಟಲ್ಲ, ಮ್ಯಾಕ್ಸಿಮಮ್ ಅಲ್ಲ, ಕಂಪಲ್ಸರಿ ಇಡಲೇಬೇಕು ಉತ್ತರ ಬಾಗಿಲು. ಆ ರೀತಿ ಉತ್ತರ ಬಾಗಿಲು, ಉತ್ತರ ಈಶಾನ್ಯ ಬಾಗಿಲನ್ನ ಇಟ್ಕೊಳೋದಕ್ಕೆ ಏನು ಅವಕಾಶಗಳಿದ್ದಾವೆ ದಯಮಾಡಿ ಇಟ್ಕೊಳ್ಳಿ. ಅದರಿಂದ ನಿಮ್ಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ
ಈ ದಿನದ ಉತ್ತರದ ಬಾಗಿಲು ಉತ್ತಮ ಅನ್ನೋದು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.